ಈ ತರ ಎಲ್ಲ ದೌಲತ್ತು ದುರಾಂಕರ ದರ್ಪವಾಗಿ ಮಾತಾಡ್ತಿರಲ್ಲ. ನಾಯಿಗೆ ಮಾತಾಡಂಗೆ ಮಾತಾಡ್ತಾರೆ. ಅಸ್ಗರ್ ಬೇಗ್ ಅವರೇ, ನಿಮಗೆ ಮೀಟಿಂಗು 1000. ವೀಲ್ ಚೇರ್ ಇಲ್ಲ ಅಂತ ಹೇಳಿದ್ರು, ಮನೆಯಿಂದ ತಂಬರ್ಲಿ ಅಂತ. ನಿಮ್ಮ ಅಪ್ಪನ ಮನೆಯಿಂದ ತಂದ್ಕೊಡೋಂಥದ್ದಲ್ಲ, ನಿಮ್ಮ ಮನೆ ಜೀತದ ಹಾಳುಗಳಲ್ಲ. ದುಡ್ಡು ಇರ್ತಿದ್ರೆ ನಾವು ಬೇರೆ ಕಡೆ ಎಲ್ಲ ನಾವು ತೋರಿಸ್ಕೊಂತಿದ್ವಿ. ಗೃಹ ಮಂತ್ರಿ ತವರಲ್ಲಿ ಏನೆಲ್ಲ ನಡೆದರೂ ಕೇಳೋರೇ ಗತಿ ಇಲ್ಲ. ಮುಂದೆ ಬರಲಿ, ಎಷ್ಟು ಬೇಕು ಸೈನ್ ಮಾಡಿಸ್ಕೊಡ್ತೀವಿ. ಶೈನ್ ಏನಕ್ಕೆ ಮಾಡ್ತಾರೆ ಸರ್ ಅವರು? ಈ ಮೋಸ್ಟ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಬರ್ಕೊಡ್ತಾರಲ್ಲಪ್ಪ, ಯಾರಿಗೆ ಗೊತ್ತು. ಈಗ ಅಸ್ಗರಲ್ಲಿ ಅವರು ಕೇಳ್ತಾರಲ್ಲ, ಅವ್ರಿಗೆ ಏನು ಒಂಚೂರು ಮಾನ ಮರ್ಯಾದೆ ಏನು ಇಲ್ಲ ಅವ್ರಿಗೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಒಟ್ಟಾರೆ ಬ್ರೋಕರ್ಗಳ ಹಾವಳಿ ಅಂತ ಹೆಚ್ಚಾಗಿದೆ. ನಿಮ್ಮ ಅಪ್ಪನ ಮನೆ ಗುಲಾಮ್ರ ನಾವು. DS ಅವ್ರ ಬಗ್ಗೆ ಸಾಕಷ್ಟು ಆರೋಪಗಳಿದೆ. ಪೇಷಂಟ್ ಫುಲ್ ಕ್ರಿಟಿಕಲ್ ಐತೆ ಸರ್. ಅಪ್ಪನ ಮನೆ ಸೊತ್ತಲ್ವಲ್ರಿ ಸರ್ಕಾರಿ ಆಸ್ಪತ್ರೆ. ನಮಸ್ಕಾರ, ಆಲ್ ಇಂಡಿಯಾ ವೀಕ್ಷಕರೇ. ತುಮಕೂರು ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ದಿನನಿತ್ಯ ರೋಗಿಗಳ ಕರ್ಮಕಾಂಡ ಕೇಳೋರು ಗೊತ್ತಿಲ್ಲ. ವೈದ್ಯರು ಮಾತು ಕೇಳಲ್ಲ, ಕಾಂಪೌಂಡರ್ಗಳು ದೌಲತ್ತು ಬಿಡಲ್ಲ. ಸದಾ ಮೀಟಿಂಗ್ಗಳಲ್ಲಿ ಬ್ಯುಸಿ ಇರುತ್ತಾರಂತೆ ಜಿಲ್ಲಾ ವೈದ್ಯಾಧಿಕಾರಿ ಅಸ್ಗರ್ ಬೇಗ್. ಆರೋಗ್ಯ ಸಚಿವರು ಇತ್ತ ಬರಲ್ಲ, ರೋಗಿಗಳು ಅಳೋದು ಬಿಡಲ್ಲ. ಗೃಹ ಮಂತ್ರಿ ತವರಲ್ಲಿ ಏನೆಲ್ಲ ನಡೆದರೂ ಕೇಳೋರೇ ಗತಿ ಇಲ್ಲ. ಲಂಚಕ್ಕಾಗಿ ಅಪ್ಪ ಅಪ್ಪಿಸುವುದು ಬಿಡೋದಿಲ್ಲ. ಲೋಕಾಯುಕ್ತ ಸುಮ್ಮನೆ ಕೂತರೆ ಆಗಲ್ಲ. ಖಂಡಿತ ಲೋಕಾಯುಕ್ತ ಅಧಿಕಾರಿಗಳು, ಲೋಕಾಯುಕ್ತ SP ಸುಮ್ಮನೆ ಕೂತ್ಕೊಂಡ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ದಿನನಿತ್ಯ ನಡೆಯುವಂಥ ಕರ್ಮಕಾಂಡಗಳು ಕೇಳೋರೇ ಗತಿ ಇರಲ್ಲ ಆಗ್ಬಿಡ್ಕೊಂಡ್ರಿ. ಹೌದು ನೋಡ್ರಿ, ಸಾರ್ವಜನಿಕರು ಹೇಳೋ ಒಂದು ಪ್ರಕಾರ ಒಬ್ಬ ವೈದ್ಯನಿಗೆ ಒಬ್ಬ ಬ್ರೋಕರ್ ಇರ್ತಾರಂತ ನೋಡ್ರಿ. ಹೌದು ಸರ್, ಖಂಡಿತ ಇರ್ತಾನೆ. ಒಂದು ಆಪರೇಷನ್ಗೆ ಅದಕ್ಕೆ ಇದಕ್ಕೆ ಮತ್ತೊಂದು ಮಗದೊಂದು ಎಲ್ಲದಕ್ಕೂ ಕೂಡ ಅಲ್ಲಿ ಸುಗಮವಾಗಿ ವ್ಯವಸ್ಥೆ, ದುಡ್ಡು ಖರ್ಚಿನ ವ್ಯವಸ್ಥೆ ಮಾಡಿಕೊಡ್ತಕ್ಕಂಥ ಒಬ್ಬ ಬ್ರೋಕರ್ ಇರ್ತಂದ್ರೆ. ಹೌದು ಸರ್. ಸರ್ಕಾರಿ ಆಸ್ಪತ್ರೆಯಲ್ಲಿ ಒಟ್ಟಾರೆ ಬ್ರೋಕರ್ಗಳ ಹಾವಳಿ ಅಂತ ಹೆಚ್ಚಾಗಿದೆ. ಈಗ ನೋಡ್ರಿ, ಹೇಳ್ತಿರ್ತಕ್ಕಂಥ ವಿಷಯ ಶಫೀವುಲ್ಲಾ ಅಂತೇಳಿ ವಯಸ್ಸಾಗಿರ್ತಕ್ಕಂಥ ವ್ಯಕ್ತಿ. ಖಂಡಿತ ಸರ್. ಅವ್ರೇನು ಮಾಡ್ತಾರೆ, ಆಸ್ಪತ್ರೆಗೆ ಹೋಗ್ತಾರೆ, ಆಸ್ಪತ್ರೆಯಲ್ಲಿ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಲ್ಲ. ಆಮೇಲೆ ಅವ್ರಿಗೆ ವಿಡಿಯೋ ನೋಡಿ ದಯವಿಟ್ಟದು ಅವ್ರನ್ನ ನಡೆಯೋದಕ್ಕಾಗಲ್ಲ. ಹೌದು ಸರ್. ಹೆಣ್ಮಕ್ಳು ಅವ್ರನ್ನ ಕರ್ಕೊಂಡು ಹೋಗ್ತಾರೆ, ಅಲ್ಲೋಗ್ಬಿಟ್ಟು ಯಾರೋ ಕಾಂಪೌಂಡರ್ ಕೇಳಂತೆ, ಒಂದು ವೀಲ್ ಚೇರ್ ತಂದ್ಕೊಳ್ಳೋಣ ಆಗಲ್ಲ ಅಂತ. ಅದಕ್ಕೆ ಕಾಂಪೌಂಡ್ರ್ ಏನು ಹೇಳ್ತಾರಂದ್ರೆ, ನನ್ನ ಮನೆಯಿಂದ ತಂದ್ಕೊಳ್ಳೋ ಅಂತ ಕೇಳ್ತಾರಂತೆ. ಅಪ್ಪ ಕಾಂಪೌಂಡ್ರು ಯಾರ ಮನೆಯಿಂದ ನೀವು ತಗೊಂಡ್ಕೊಡೋಂಥ ಅವಶ್ಯಕತೆ ಇಲ್ಲ. ಮಾವ ಇದ್ರು, ಅವ್ರಿಗೆ ಶಾಪಿಗೆ ಕರ್ಕೊಂಡ್ಬಂದಿದ್ವಿ. ನಮ್ಮ ಮಿಸ್ಸಸ್ಸು ಆಮೇಲೆ ನಮ್ಮ ಇವರೆಲ್ಲ ಲೇಡೀಸು 3 ಜನ ಕರ್ಕೊಂಡ್ಬಂದು ತೋರಿಸಿದ್ದಕ್ಕೆ, ಇಲ್ಲಿ ತಗೊಂಬಂದು ತೋರಿಸಿದ್ದಕ್ಕೆ, ಅಲ್ಲಿ ತಗೊಂಡು ಎಮರ್ಜೆನ್ಸಿಗೆ ತಗೊಂಡೋಗಿ ತೋರಿಸಿದ್ದಕ್ಕೆ ಎಮರ್ಜೆನ್ಸಿಯಲ್ಲಿ ಹೇಳಿದ್ರು 29 ವಾರ್ಡಿಗೆ ತಗೊಂಡೋಗಿ ಅಂತ ಹೇಳಿದ್ರು. ಅಲ್ಲಿ ತಗೊಂಡೋಗಿ ಕಾಂಪೌಂಡ್ರ್ ಕೇಳಿದ್ರೆ, ವೀಲ್ ಚೇರ್ ಇಲ್ಲ, ಮನೆಯಿಂದ ತಗೊಂಬರ್ಬೇಕು ಅಂತ ನಮ್ಮ ಇಲ್ಲಿ ಮಿಸ್ಸಸ್ಸಿಗೆ ಹೇಳೋರಂತೆ. ತಿರ್ಗಾ ಬಂದು ಕೇಳಿದ್ದಕ್ಕೆ ಅಲ್ಲಿ ಬರ್ದು ಕೊಟ್ಟರು. ಅಲ್ಲಿ ಹೋದರೆ ಅಲ್ಲಿಂದ ಇಲ್ಲಿ ಬರೀ ಆ ಕಡೆ ಈ ಕಡೆ ತಿರುಗಿಸಿದ್ರು. ನಮಗೆ ನಮ್ಮ ಗಂಡ್ಸು ಯಾರೂ ಇರಲಿಲ್ಲ, 3 ಜನ ಲೇಡೀಸ್ ಇದ್ದರು. ಆಮೇಲೆ ನನಗೆ ಫೋನ್ ಮಾಡಿ ಇದು ಮಾಡಿದ್ದಕ್ಕೆ ನಾನು ಮಾತಾಡಿದೆ ಅವನಿಗೆ, ಅಸ್ಗರ್ ಬೇಗ್ಗೆ ಮಾತಾಡಿದ್ದಕ್ಕೆ ಅವರು, ನೀವೇನು ರೋಡಿಸಮ್ ಮಾಡ್ತಿದ್ದೀರಾ, ಈ ಥರ ಪೇಷಂಟ್ ಈ ಥರ ಹಿಂಗಾಗೈತೆ, ನೀವು ನೋಡಲ್ವ ಇಲ್ವೋ ಅಂತ ನಾನು ಕೇಳಿದ್ದಕ್ಕೆ, ನೀವೇನು ಲಾಯರಾ, ನೀವು ಪೈಂಟೆಲ್ಲ ಇಕ್ತಿದ್ದೀರಲ್ಲ, ನೀವೇನು ರೋಡಿಸಮ್ ಮಾಡ್ತಿದ್ದೀರಾ ಅಂತ ನನಗೆ ಕೇಳ್ತವ್ರೆ. ಈ ತರ ಎಲ್ಲ ದೌಲತ್ತು ದುರಾಂಕರ ದರ್ಪವಾಗಿ ಮಾತಾಡ್ತಿರಲ್ಲ, ನಿಮ್ಮ ಅಪ್ಪನ ಮನೆಯಿಂದ ತಂದ್ಕೊಡೋಂಥದ್ದಲ್ಲ, ನಿಮ್ಮ ಮನೆ ಜೀತದ ಹಾಳುಗಳಲ್ಲ ರೋಗಿಗಳು. ಯಾರೋ ದುಡ್ಡು ಕಾಸು ಸಿಕ್ಕೊಂಡು ನಿಮ್ಮ ಹತ್ರಕ್ಕೆ ಬರಲ್ಲ ಕಣ್ರಿ. ಅವ್ರ ಮನೆ ಏನು ಕಷ್ಟ ಇರುತ್ತೋ ಏನು, ಸರ್ಕಾರ ಗೌರ್ಮೆಂಟ್ ಆಸ್ಪತ್ರೆಗೆ ಬರ್ತಕ್ಕಂಥವ್ರೆ ಎಲ್ಲ ಬಡವರು. ಹೌದು ಸರ್. ಸರ್ ನಮಸ್ಕಾರ, ನಾನು ತುಮಕೂರು ನಗರ ಅಧ್ಯಕ್ಷ AMIM ಪಾರ್ಟಿಯಿಂದ. ನಮ್ಮ ತಮ್ಮನ ಮಾವನ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಿದ್ರೆ ಇಲ್ಲಿ ಏನು ರೆಸ್ಪಾನ್ಸ್ ಮಾಡ್ಬೇಕು ಅದು ಮಾಡಬೇಕು. ಇವ್ರು ಫೋನ್ ಮಾಡಿದ್ರೆ ಅಸ್ಗರ್ ಅಲ್ಲಿಗೆ ಅವ್ರು ಹೇಳ್ತವ್ರೆ, ನೀವೇನು ರೋಡಿಸಮ್ ಮಾಡೋಕ್ಕೆ ಬಂದಿದ್ದೀರೋ ಏನು, ಇದೆಲ್ಲ ಮಾತಾಡೋದು. ಅವ್ರು ಎಜುಕೇಟೆಡ್ ಆಗಿ ಇಂಥವು ಎಲ್ಲ ಮಾತಾಡ್ಬೋದು ಅವರು. ಏನಿರೋದು ಇಲ್ಲಿ ಡಾಕ್ಟ್ರಿಗೆ ಫೋನ್ ಮಾಡಿಬಿಟ್ಟು ಅವ್ರು ಮಾತಾಡ್ಬಿಟ್ಟು ಏನಿರೋದು ಅದು ಮಾಡಿ ಕಳಿಸಿ ಅಂತ ಹೇಳಬೇಕು. ಅದರಲ್ಲೂ ಕೂಡ ನೋಡ್ರಿ, ಅವರು ತುಂಬ ನಡೆಯೋದಕ್ಕಾಗಲ್ಲ. ಅವರು ಹೋಗ್ತಾರೆ, ಅವ್ರು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಲ್ಲ. ಆಮೇಲೆ ಏನು ಮಾಡ್ತಾರೆ, ಪೇಷಂಟ್ನ ಕರ್ಕೊಂಡು ಮನೆಗೆ ಬಂದ್ಬಿಡ್ತಾರೆ. ಮನೆಗೆ ಬರ್ತಾರೆ, ಆನ್ಲೈನ್ ಟಿವಿಗೆ ಫೋನ್ ಮಾಡ್ತಾರೆ. ನಾವು ಕೂಡ ವಿಸಿಟ್ ಮಾಡ್ದು ಮನೆಗೆ. ತುಂಬ ಬಡವರು ಅವರು ಏನು ತೀರಾ ಅಸ್ತವ್ಯಸ್ತ ಆಗಿದ್ದಾರೆ ಕಣ್ರಿ. ಉಳಿತಾರಿಲ್ವ ಅನ್ನೋದು ಆ ಮಟ್ಟಿಗಿದ್ದಾರೆ. ಅವ್ರಿಗೆ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಿಲ್ಲ. ಅವರು ಏನು ಮಾಡಿದ್ದಾರೆ, ನಮಗೆ ಫೋನ್ ಮಾಡಿದ್ದಕ್ಕೆ ನಾವು ಹೋಗಿದ್ದೀವಿ, ನೋಡಿದ್ದೀವಿ. ಆ ಕೂಡಲೇ ಅಲ್ಲಿ ಏನು ಅಸ್ಗರ್ ಬೇಗ್ DS ಅವ್ರಿಗೆ ನಾನು ಫೋನ್ ಮಾಡ್ತೀನಿ, ಫೋನ್ ಮಾಡಿ ಮಾತಾಡೋಂಥ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ನಾನು ಮೀಟಿಂಗಲ್ಲಿ ಇದ್ದೀನಿ. ಅಲ್ಲಿಗೆ ಹೋಗ್ಬಿಟ್ಟು ಯಾವುದೋ ಡಾಕ್ಟರ್ ಹೇಳೋದಪ್ಪ ಅವರು. ಸರ್ ಯಾವಾಗ ಹೋದ್ರು ಬರೀ ಮೀಟಿಂಗ್ ಏನೋ ಸರ್, ಯಾವಾಗ ಹೋದ್ರು ಅದೇನು ಮೀಟಿಂಗ್ ಮಾಡ್ತಾರೆ ಏನೋ ಒಂದು ಗೊತ್ತಿಲ್ಲ ಕಣ್ರಿ. ಮೀಟಿಂಗ್ ಮಾಡ್ತಾರೆ, ಆಯ್ತು ಒಪ್ಕೊಳ್ಳೋಣ. ಏನೇ ಮೀಟಿಂಗ್ ಮಾಡೋದು ಕೂಡ ಏನು ಇಂಪ್ಲಿಮೆಂಟ್ ಆಗ್ತಿದ್ರಿ ಇಲ್ಲಿ? ಏನೂ ಆಗಲ್ಲ ಸರ್. ಏನು ಇವತ್ತು ರೋಗಿಗಳು ಅಳೋದನ್ನ ಬಿಟ್ಟಿಲ್ಲ ಅಲ್ಲಿ. ಅತ್ತೆ ಫೋನ್ ಮಾಡಿದ್ರೆ ಅವ್ರಿಗೆ ನಿಮಗೆ ಸೈನ್ ಬರುತ್ತಾ ಅಂತ ಅವ್ರು ಕೇಳ್ತಾವ್ರಲ್ಲ. ಸೈನ್ ಏನಕ್ಕೆ ಪೇಷಂಟಿಗೆ ಕರ್ಕೊಂಡು ಬಂದರೆ ಸೈನಿಂದ ಏನು ಅವಶ್ಯಕತೆ ಐತೆ?
ಸೈನ್ ಬರಲಿ, ಅವ್ರ ಮುಂದೆ ಬರಲಿ, ಎಷ್ಟು ಬೇಕು ಸೈನ್ ಮಾಡಿಸ್ಕೊಡ್ತೀವಿ. ಸರ್ ಖಂಡಿತ. ಹೆಸರಿಗೆ ಮಾತ್ರ ಸರ್ಕಾರಿ ಆಸ್ಪತ್ರೆ ಅದು. ಸರ್ಕಾರಿ ಆಸ್ಪತ್ರೆ ಎಲ್ಲರೂ ದುಡ್ಡು ಕಾಸಿಕೊಂಡ್ ಬರಲ್ಲ ಕಣ್ರಿ. ಹೌದು ಸರ್. DS ಅವ್ರ ಬಗ್ಗೆ ಸಾಕಷ್ಟು ಆರೋಪಗಳಿದೆ. ಹೌದು ಸರ್. ಜಗಳ ಕರೆಕ್ಟ್ ರೆಸ್ಪಾನ್ಸ್ ಮಾಡಲ್ಲ ಅಂತ. ನೋಡಿ, ಯಾವ್ದೋ ಒಂದು ಲೇಡೀಸು ಅಂದ್ರೆ ಈ ಶಫೀಲ್ ಅಂತ ಪೇಷಂಟ್ ಅವ್ರ ಲೇಡೀಸು ಫೋನ್ ಮಾಡ್ತಾರಂತೆ. ಫೋನ್ ಮಾಡಿ ಅವ್ರ ಕಷ್ಟ ಸುಖ DS ಕೇಳಿದಾಗ DS ಹೇಳ್ಬೇಕಿಲ್ಲ, ಡಾಕ್ಟರ್ ಇರ್ತಾರೆ ಕಣಮ್ಮ, ಇಂಥವ್ರು ಇರ್ತಾರೆ, ಹೋಗು ಅಂತ ಏನೋ ಹೇಳ್ಬೇಕು. ಹೌದು ಸರ್ ಖಂಡಿತ. ಅದಕ್ಕೆ ಹಿಂಗೇನೋ ಸೈನ್ ಮಾಡಕ್ ಬರ್ತಾರೆ ಅಂತ ಕೇಳಿದ್ರಂತೆ. ಶೈನ್ ಏನಕ್ಕೆ ಮಾಡ್ತಾರೆ ಸರ್ ಅವರು? ಈ ಮೋಸ್ಟ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಬರ್ಕೊಡ್ತಾರಪ್ಪ, ಯಾರಿಗೆ ಗೊತ್ತು. ಅಸ್ಗರ್ ಬೇಗ ಅವ್ರು ಕೇಳ್ತಾರೆ ನಮಗೆ, ನಮ್ಮ ಮಿಸ್ಸಸ್ಸಿಗೆ ಸೈನ್ ಮಾಡಕ್ ಬರುತ್ತಾ ಅಂತ. ಹೌದು ಸರ್. ಇವ್ರಪ್ಪ ಮನೆ ಸೊತ್ತಲ್ವನ್ರಿ ಸರ್ಕಾರಿ ಆಸ್ಪತ್ರೆ. ಹೌದು ಸರ್. ಕೇಳವ್ರೆ ಸೈನ್ ಮಾಡಕ್ ಬಂದ್ರೆ ಬಾರಮ್ಮ ಬರ್ಕೊಟ್ಬಿಡ್ತೀನಿ ಅಂತ. ಅದಕ್ಕೆ ಕೇಳೋರು ನಂಗೆ ಗೊತ್ತಿಲ್ಲಪ್ಪ. ಒಟ್ನಾಗ ಅವಮ್ಮ ಹಂಗಂತ ಹೇಳ್ದಪ್ಪ. ನಾನು ಫೋನ್ ಮಾಡಿ ನಮ್ಮ ಕಷ್ಟ ಸುಖ DS ಅವ್ರು ಹೇಳಿದಕ್ಕೆ ಅವರು ಸೈನ್ ಮಾಡಕ್ ಬರುತ್ತೆ ಅಂತ ಕೇಳೋರು ಅಂತ. ಆಮೇಲೆ ನಾವು ರೌಡಿಸಮ್ ದಾದಾಗಿರಿ ಅಂತ ಕೇಳ್ತಾ ಇರ್ಕಿಡ್ರಿ. ಅಲ್ಲ ಸರ್, ಅಸ್ಗರ್ ಬೇಗ ಅವ್ರು ನಮಗೆ ಕೇಳ್ತಾರೆ, ನಾನು ಫೋನ್ ಮಾಡಿದ್ದಕ್ಕೆ ನೀವೇನು ರೌಡಿಸಮ್ ಮಾಡ್ತಿದ್ದೀರಾ ಅಂತ. ನಾವು ಬಂದಿರೋದು ನಾವು ಕಷ್ಟ ಸುಖ, ಇಲ್ಲಿ ನಮ್ಮ ಮಾವು ಹುಷಾರಿಲ್ಲ ಅಂತ ಕರ್ಕೊಂಬಂದಿದ್ದೀವಿ, ನಮಗೆ ಕೇಳ್ತವ್ರೆ ರೌಡಿಸಮ್ ಮಾಡೋಕ್ಕೆ. ನಾವು ಅನ್ಎಜುಕೇಟೆಡ್, ಅವ್ರು ಅಂದರೆ ಎಜುಕೇಟೆಡು, ಅವ್ರಿಗೆ ಗೊತ್ತಿರುತ್ತೆ. ಅವ್ರು ಮಾತಾಡೋದು ರೆಸ್ಪಾನ್ಸ್ ಇಲ್ಲ ಅವ್ರಿಗೇನೆ, ಯಾರು ತಾವ ಹೆಂಗೆ ಮಾತಾಡಬೇಕು ಅಂತ. ಅಲ್ಲ ರೀ, ರೌಡಿಸಮ್ಮು ದಾದಾಗಿರಿ ಮಾಡೋಂಥವ್ರು ಅವ್ರು ನೋಡ್ರಿ, ಪೇಷಂಟ್ ಅವ್ರ ಕಷ್ಟದಲ್ಲಿ ಅವ್ರು ಇರ್ತಾರೆ. ಹೌದು ಅಲ್ವೇನ್ರಿ? ನೀನು ಈಗ DS ಅಲ್ಲಿ ಮುಖ್ಯಸ್ಥ ಅಲ್ಲಿ ಕಷ್ಟ ಸುಖ, ಅಲ್ಲಿ ಡಾಕ್ಟ್ರುಗಳು ಸಿಬ್ಬಂದಿಗಳು ಅವ್ರಿಗೆ ಕರೆಕ್ಟಾಗಿ ಸ್ಪಂದಿಸ್ಲಿಲ್ಲ ಅಂದ್ರೆ ಅವ್ರನ್ನ ಕೇಳೋದು ಸಹಜ. ಹೌದು ಸರ್. ಅದಕ್ಕೆ ಇವ್ರು ತಾಳ್ಮೆಯಿಂದ ಕಷ್ಟ ಸುಖ ಕೇಳಬೇಕು ಹೊರತು ನೀನ್ ಲಾಯರ, ನೀನ್ ರೌಡಿಸಮ್ ಮಾಡಕ್ ಬಂದಿದ್ದೆ, ದಾದಾಗಿರಿ ಮಾಡಕ್ ಬಂದಿದ್ದೆ ಅಂದ್ರೆ ಪೇಷಂಟ್ನ ಕರ್ಕೊಂಬರ್ತಾರೆ. ಅವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ, ದಾದಾಗಿರಿ ಮಾಡಕ್ ಬರ್ತಾರೇನ್ರಿ? ಏನು ಹಾಸ್ಪಿಟ್ಲ್ ಏನೋ ಬರ್ಕೊಂಡು ಹೋಗಕ್ಕೆ ಬಂದಿದ್ರ ಅವರು? ಏನಿರೋದು ಮಾತಾಡಬೇಕು. ಆ ಕಾಂಪೌಂಡ್ರಿಗೆ ಕೇಳಿದ್ರೆ, ವೀಲ್ ಚೇರ್ ಕೇಳಿದ್ರೆ, ಇನ್ನು ಮನೆಯಿಂದ ತಗೊಂಬಂದು ಕೊಡ್ಬೇಕೇನಮ್ಮ ಅಂತ ಕೇಳ್ತಾವನೆ. ಅವ್ರ ಅಪ್ಪಂದು ಹಾಸ್ಪಿಟ್ಲು, ನಮ್ಮಂಥವ್ರಿಗೆ ಹಾಕಿರೋದಕ್ಕೆ ಕಟ್ಟಿರೋದು ಹಾಸ್ಪಿಟ್ಲ್, ನಮ್ಮಂಥವ್ರಿಗೆ ಇರೋದು ಬಡವ್ರಿಗೆ ಹಾಸ್ಪಿಟ್ಲು. ಇಲ್ಲ ಸರ್. ಒಬ್ಬ DS ಮಾತಾಡೋ ಸೋಚನೆ ಇಲ್ವೇನ್ರಿ? ಹೌದು ಸರ್. ಇವರೆಲ್ಲ ಏನು ರೋಗಿಗಳ ಜೀವ ಉಳಿಸಕ್ಕಂಥ ಡಾಕ್ಟ್ರುಗಳು ಇವರು. ಖಂಡಿತ ಸರ್. ಸರ್ಕಾರಿ ಆಸ್ಪತ್ರೆ ಅಂತೂ ಅಲ್ಲಿಯ ವ್ಯವಸ್ಥೆ ಅವ್ಯವಸ್ಥೆ ಹಾಳಾಗೋಗ್ರಿ. ಆರೋಗ್ಯ ಸಚಿವರು ಅಯ್ಯೋ ಸುಮ್ಮನೆ ನೆಪಕ್ಕೆ ಮಾತ್ರ ಅಷ್ಟೇನೆ. ಏನು ಬಂತು ನೋಡ್ರಿ. ಆನ್ಲೈನ್ TV ಇದು ನೈಜ ಅವರಿಗೆಲ್ಲ ಬಂದಾರ. ನಮಸ್ಕಾರ.